ಯಾಕೆ ಪ್ರೇಮ ಬೇಜಾರಾಗಿದೆಯಾ ಯಾಕನೋ? ಯಾಕಿಲ್ಲ, ಕೆಲ್ಸಕ್ಕೆ ಬರೋಕ್ಕೆ ಮನಸ್ಸಿಲ್ಲ. ಅಯ್ಯೋ ನನಗಂತೂ ಈ ಕೆಲಸ ಬೇರೆ ಮಾಡೋದಕ್ಕಾಗ್ತಾ ಇಲ್ಲ. ಈ ಫೀಡಿಂಗ್ ಹೆಲ್ಪರ್ ಬೇರೆ ಹಗ್ಲೆಲ್ಲ ಹೋಗಿ ಸೂಪರ್ವೈಸರ್ನ ಕರ್ಕೊಬತ್ತಾಳೆ. ಅಯ್ಯೋ ನನಗಂತೂ ಯಾರು ಮಾಡ್ತಾರಪ್ಪ ಅನ್ನಿಸ್ಬಿಟ್ಟೈತೆ. ಏನು ಮಾಡ್ತೀಯ, ಕೆಲ್ಸಕ್ಕೆ ಬರಲಿಲ್ಲ ಅಂದರೆ ವಿಧಿ ಇಲ್ಲ, ಹಂಗಾಗ್ಬಿಟ್ಟೈತೆ. ಕೆಲ್ಸಕ್ಕೆ ಬರಲಿಲ್ಲ ಅಂದರೆ ಮನೆಯಂಗೆ ನಡೆಯೋದಿಲ್ಲ. ಇವಾಗ ನೋಡಿದ್ರೆ ಪೀಸ್ಗಳೆಲ್ಲ ಪೆಂಡಿಂಗ್ ಆಗ್ತಾವೆ. ಟಫ್ ಕೆಲಸ ಕೊಟ್ಟಿದ್ದಾರೆ. ಅಯ್ಯೋ ಅವ್ರ ಹತ್ರ ಯಾರು ಬೈಸ್ಕೊಂತಾರಪ್ಪ ಅನ್ನಂಗಾಗೈತೆ ನನಗಂತೂ. ಸಾಕಪ್ಪ ಅನ್ನಿಸ್ತೈತೆ ಹೋಗೋದ್ಲಾಗೆ. ಇವಳು ಎಲ್ಲಿಂದ ಬಂದ್ಲು ಏನೋ ಈ ಫೀಡಿಂಗ್ ಹೆಲ್ಪರ್ ಒಳ್ಳೆ ಇದಾಡ್ದಂಗೆ ಆಡ್ತಾ ಇದ್ದಾಳೆ. ಹ್ಞೂ ತುಂಬ ಓವರಾಗಿ ಆಡ್ತಾ ಇದ್ದಾಳೆ ಇವಳು. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಅಯ್ಯೋ ಅಯ್ಯೋ ಯಪ್ಪ, ಒಂದು ಆಡ್ತಾ ಇದ್ದಾಳೆ ಅನ್ಬೇಡ. ಇವಳಿಗೆ ಏನಾದರೂ ಮಾಡಿ ಇಲ್ಲಿಂದ ಓಡಿಸ್ಬೇಕಣೆ. ಓಡಿಸಿದ್ರೆ ಮತ್ತೆ ಚೆನ್ನಾಗಿ ಗೊತ್ತಾಗೋದು ಇವಳು. ಏನೋ ಒಂದಿಷ್ಟು ಐತೇನೋ, ಅದಕ್ಕೆ ತುಂಬ ಓವರಾಗಿ ಆಡ್ತಾ ಇದ್ದಾಳೆ. ಭಾರಿ ಇದ್ದಾಳೆ ಇವಳು. ತಾಳಿ ಇವಳಿಗೆ ಏನಾನ ಮಾಡಿ ನಾವೇ ಕಿತಾಪತಿ ಮಾಡಿ ಕಳಿಸ್ಬಿಡ್ಬೇಕು. ಅಲ್ಲ ಇಷ್ಟೊಂದು ಆಡಬಾರ್ದು, ಸುಮ್ಮನೆ ಇರ್ಬೇಕೇನು, ದಿನ ಇದ್ದಿದ್ದೇನೆ ಕೆಲಸ. ನಾವು ಹೆಂಗೆ ಮಾಡೋಕ್ಕಾಗುತ್ತೆ? ಓಹೋ ಭಾರಿ ಇದ್ದಾಳೆ. ಈ ಕಡೆಯಿಂದಲೂ ಇವರು ಪೀಸ್ ಜಾಸ್ತಿ ಮೂವ್ ಮಾಡ್ತಾರೆ ಕಣೆ. ಅದಕ್ಕೋಸ್ಕರ ಬೈಸ್ಬೇಕು ಅಂತಲೇ ಮಾಡ್ತಾರೆ ಒಳ್ಳೆಯವರಲ್ಲ. ನನಗಂತೂ ಬರೋದೇ ಬೇಡ ಅನ್ನಿಸ್ಬಿಟ್ಟೈತೆ. ಅಷ್ಟು ಬೇಜಾರಾಗೈತೆ. ಏನು ಮಾಡೋಣ? ಬರಲಿಲ್ಲ ಅಂದರೆ ಮನೆಯಂಗೆ ನಡೆಯಲ್ಲ ಅನ್ನೋ ಕಾರಣಕ್ಕೋಸ್ಕರ ಬರ್ತಾ ಇದ್ದೀನಿ. ಒದ್ದಾಡ್ಕೊಂಡು ಯಾಕಾದರೂ ಬೆಳ್ಕೊಯ್ಯುತ್ತೋ, ಯಾಕಾದರೂ ಬರ್ತೀನೋ ಕೆಲಸಕ್ಕೆ, ಎಷ್ಟೊತ್ತಿಗೆ ಹೋಗ್ತೀವೋ ಅಂತ ಅನಿಸುತ್ತೆ. ಅಷ್ಟು ಬೇಜಾರಾಗ್ಬಿಟ್ಟೈತಿ. ಏನು ಮಾಡೋಣ ಸಾವಿತ್ರಕ್ಕ? ಅವಳಿಗೆ ಯಾಕೆದ್ರೆ ಕಂಪ್ತಿಯ ನೀರಾಲೆ ನೀ 3-4 ವರ್ಷದಿಂದ ಮಾಡಿ ಎಲ್ಲೋ ನೆನ್ನೆ ಮನೆ ಬಂದು ಸೇರ್ಕೊಂಡಿರೋಳಿಗೆ ನಾನು 2-3 ದಿನ ಆಗಿಲ್ಲ ಕೆಲ್ಸಕ್ಕೆ ಬಂದು ಸೇರ್ಕೊಂಡು ಅಂತಳಿಗೆ ಹೆದರಿಕೆಂತ ಇದೀಯ. ಸುಮ್ಮನಿರು, ನಾನೆಲ್ಲನ ಮಾಡ್ತೀನಿ. ಅವಳಿಗೆ ಏನು ಮಾಡ್ಬೇಕು ಅದನ್ನು ನಾನು ಮಾಡ್ತೀನಿ, ಸುಮ್ಕಿರು. ನೋಡು ಪ್ರಮೀಳಕ್ಕ, ಈ ರೀತಿ ಮಾಡಿದ್ರೆ ಒಂಥರ ಬೇಜಾರಾದಂಗೆ ಆಗುತ್ತೆ. ಏನು ಹಂಗೇನು ಎಲ್ಲದಕ್ಕೂ ನನ್ನ ಬಯಸ್ತಾ ಇರ್ತಾಳೆ, ಗೊತ್ತಾಗಲ್ವೇನೆ ನಿನಗೆ? ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ. ಏನೇನು ಎಷ್ಟೋ ಇದ್ದಾಳೆ ಅಮ್ಮಂಗೆ ಹೇಳ್ತಾ ಇರ್ತಾಳೆ. ಅಯ್ಯೋ ಇಂಥವ್ರನ್ನ ಎಷ್ಟು ಜನ ನೋಡಿಲ್ಲ, ಸುಮ್ಕಿರು. ಏನೇನು ಬೆಳಬೆಳಗ್ಗೆನೆ ಗುಂಪು ಕಟ್ಕೊಂಡು ಮಾತಾಡ್ತಾ ಇದ್ದೀರಾ? ಏನು ಹೋಗಿ ಪೀಸ್ಗಳು ಮೂವ್ ಮಾಡಬೇಕು ಅಂಬೋದು ಗೊತ್ತಾಗಲ್ವಾ? ಬೆಳಬೆಳಗ್ಗೆ ಮಾತಾಡ್ತಾ ನಿಂತ್ಕೊಂಡಿದ್ದೀರಲ್ಲ ನೀವು. ಹೇಯ್, ಇನ್ನೂ ಟೈಮ್ ಐತೆ, ನಮಗೆ ಗೊತ್ತೈತೆ. ನೀನು ಸುಮ್ಮನಿರು. ನಿಂದು ಎಷ್ಟೈತೆ ಅಷ್ಟು ನೋಡ್ಕೊ. ನಿಂದೇನೈತೆ ಕೆಲಸ ಅದನ್ನು ನೋಡ್ಕೊಂಬತ್ತು ಕಲ್ಕಳೆ. ಏನು ಅಷ್ಟೊಂದು ರೋಪ್ ಆಗ್ತಾ ಇದೆಯಲ್ಲ? ಏನು ನೀವು ಏನು ಅಷ್ಟು ಜೋರು ಮಾಡ್ತಾ ಇದ್ದೀರಲ್ಲ? ನಾನು ಅಷ್ಟೇ ನೋಡು, ಸೂಪರ್ವೈಸರ್ ಕರೆಸ್ಬಿಡ್ತೀನಿ. ಇಲ್ಲೆಲ್ಲ ಮಾತಾಡ್ತಾರೆ ಸರ್ ಅಂತ ಹೇಳಿ ಕರೆಸ್ಬಿಡ್ತೀನಿ. ಇಲ್ಲೆಲ್ಲ ಗುಂಪು ಕಟ್ಕೊಂಡು ಮಾತಾಡ್ತಾ ಇದ್ದೀರಾ? ಏನಿಲ್ಲ ನೋಡು. ಏಯ್, ನಿಂದೇನಿದ್ರು ನಿನ್ನ ಕೆಲಸ ನೀನು ನೋಡ್ಕಳೆ. ಏನು ಅಷ್ಟು ಜೋರು ಮಾಡ್ತಾ ಇದೀಯಾ? ನೀನು ನಮ್ಮಂಗೆ ಕೆಲ್ಸಕ್ಕೆ ಬಂದಿರೋಳು ಅನ್ನೋದ ಮರಿಬೇಡ. ಏನು ಅಷ್ಟು ಜೋರು ಮಾಡ್ತಾ ಇದೆಯಲ್ಲ? ನಮಗೆ ಗೊತ್ತೈತೆ ಯಾವ ಟೈಮಿಗೆ ನಮ್ಮ ಕೆಲಸ ಮಾಡಬೇಕು, ಯಾವ ಟೈಮಿಗೆ ನಾವು ಏನು ಮಾಡಬೇಕು ಅಂತೇಳಿ. ನೀನು ಬಂದಿರೋಳು ನಿನ್ನ ಕೆಲಸ ನೀನು ಮುಚ್ಕೊಂಡು ನೋಡ್ಕೋಬೋಗು ಅಷ್ಟೇ. ನಮ್ಮ ಸುದ್ದಿಗೆ ಬರಬೇಡ. ನಾನು ಏನಿಲ್ಲ, ನಿಮಗೆ ಅಷ್ಟೇ ಕೆಲಸದಿಂದ ತೆಗಿಸ್ಬಿಡ್ತೀನಿ. ಇವಾಗ ನೋಡು, ನಾನು ಆಫೀಸ್ಗೆ ಕಳಿಸ್ಬಿಡ್ತೀನಿ, HR D ಕಳಿಸ್ತೀನಿ. ನಿಮ್ಮನ್ನೆಲ್ಲನ HR D ಕಳಿಸ್ಬಿಡ್ತೀನಿ. ಕೆಲಸ ಮಾಡ್ದಾಗ ಮಾತಾಡ್ತಾ ನಿಂತ್ಕೊಂಡಿದ್ದಾರೆ ಅಂತ ಹೇಳಿ. ಏನು ತಿಳ್ಕೊಂಡಿದ್ದೀರಾ? ನಾನು ಈ ಬ್ಯಾಚ್ ಫೀಡಿಂಗ್ ಹೆಲ್ಪರು. ನನಗೆ ಹೇಳೋ ಅಧಿಕಾರ ಇದೆ. ಎಲ್ಲ ಪ್ರತಿಯೊಬ್ಬರಿಗೂ ನಾನು ಹೇಳೋ ಅಧಿಕಾರ ಐತೆ. ನಾನು ಇನ್ನೊಂದು 2 ದಿನ ಸೂಪರ್ವೈಸರ್ ಆಗ್ತೀನಿ. ಬಿಡು, ನೀನು ಅದು ಯಾಕೆ ಹಂಗಾಡ್ತೀಯ? ಅಲ್ಲ ನೆನ್ನೆ ಮೊನ್ನೆ ಬಂದು ಸೇರ್ಕೊಂಡು ಎಷ್ಟು ಇದು ಮಾಡ್ತಾ ಇದೆಯಾ ನೋಡು, ಜೋರು ಮಾಡ್ತಾ ಇದೆಯಾ. ನಾವು 2-3 ವರ್ಷದಿಂದ ಮಾಡಿರೋರಿಗೆ ನಮಗೆ ಎಷ್ಟು ಇರಬೇಡ ಅಂತಂದಾಗ ನೆನ್ನೆ ಮೊನ್ನೆ ಬಂದು ಸೇರಿಕೊಂಡು ನೀನು ಎಷ್ಟು ನಮ್ಮ ಮೇಲೆ ಜೋರು ಮಾಡ್ತಾ ಇದೆಯಾ ನೋಡು. ಇಷ್ಟಕ್ಕಿರ್ಬೇಕು ಅಷ್ಟಕ್ಕಿರು. ಇವಳು ಯಾಕೋ ಜಾಸ್ತಿ ಆಯ್ತು ಕಣೆ. ಎಲ್ಲರೂ ಬ್ಯಾಚರೆಲ್ಲ ಸೇರ್ಕೊಂಡು ಗಲಾಟೆ ಮಾಡಿ ಇವಳಿಗೆ ಈ ಬ್ಯಾಚಿಂದ ತೆಗ್ದಾಕ್ರಿ ಅಂತ ಹೇಳು. ಎಷ್ಟು ಜೋರು ಮಾಡ್ತಾ ಇದ್ದಾಳೆ ನೋಡು, ಬಂದು ಸೇರ್ಕೊಬಿಟ್ಟು. ಏನು ಅಷ್ಟು ಜೋರು ಮಾಡ್ತಾ ಇದೆಯಾ ನೀನು? ಏನೆಲ್ಲರೂ ಇದು ಮಾಡ್ತಾ ಇದ್ದೀರಾ? ಸರ್ನ ಕರ್ಕೊಂಬತ್ತೀನಿ ತಡಿ, ಕರ್ಕೊಬತ್ತೀನಿ ಹೋಗೀಗ. ಏನು ಹಂಗೆ ಇದೇ ನೀನು ಮಾವನ ಮನೆ ಮಾಡ್ಕೊಂಡಿದ್ದೀರಾ? ಏನು ಛತ್ರ ಮಾಡ್ಕೊಂಡಿದ್ದೀರಾ? ನಿಂತ್ಕೊಂಡು ಏನು ಮದುವೆ ಮನೆನೇ ಇದು? ಹಿಂಗೆ ಕೂಡ್ಗುಂಪ್ಲು ಹಾಕೊಂಡು ನೀವು ಮಾತಾಡ್ತಿರ್ತೀರಾ? ಕರ್ಕೊಬರೋಗೆ ಸೂಪರ್ವೈಸರ್ನೇ ಕರ್ಕೊಬರೋಗೆ ಮಾತಾಡ್ತೀನಿ. ಕರ್ಕೊಂಬರೋಗು. ಮೊನ್ನೆ ಬಂದು ಸೇರ್ಕೊಂಡು ಎಷ್ಟು ಜೋರು ಮಾಡ್ತಾ ಇದ್ದಾಳೆ ನೋಡು. ಬಾರಿ ಇದ್ದಾಳೆ ಇವಳು. ಯಾರೋನೋ ಬೆಳಗ್ಗೆ ನಮ್ಮ ತಗೆಲ್ಲ ನಾ ಹೇಳ್ತಾ ಇದ್ಲಲ್ಲ, ಆವಾಗಲೇ ಹಂಗೆ ಅಂದ್ಕೊಂಡೆ ಇವಳು ಯಾರೋನೋ ಸರಿಯಾದಳ ಆಗ್ಯವಳೆ ಅಂತ. ಏನು ಸುಮ್ಮನೆ ಬಿಲ್ಡಪ್ ಕೊಡ್ತಾಳೆ. ನನ್ನ ಗಂಡ ಗೌರ್ಮೆಂಟ್ ಕೆಲಸದನಾಗ್ಯವನೇ, ನನ್ನ ಗಂಡ ಹಂಗೆ ಹಿಂಗೆ ಕೆಲಸಕ್ಕೆ ಹೋಗ್ಬೇಡ ಅಂತಾನೆ ಅಂತ ಹೇಳಿ ಏನು ದೊಡ್ಡದಾಗಿಲ್ಲಿ ಬಿಗಿಯಕ್ಕೆ ಬಂದವಳೆ ಇವಳು. ಬಂಡವಾಳ ಎಲ್ಲ ನನಗೆ ಗೊತ್ತು. ಗೊತ್ತಿರೋದಕ್ಕೆ ನಾನು ಮಾತಾಡ್ತಾ ಇರೋದು. ಎಷ್ಟು ಇದು ಮಾಡ್ತಾ ಇದ್ದಾಳೆ ನೋಡು. ಏನು ನನ್ನ ಗಂಡ ಕೆಲಸಕ್ಕೆ ಹೋಗ್ಬೇಡ ಅಂತ ಹೇಳ್ತಾನೆ ಅಂತ ಹೇಳ್ತಾಳಲ್ಲ. ಏನಿಲ್ಲ ಕಣ ಪ್ರಮೀಳಾ, ಚೆನ್ನಾಗೆ ಬೈದು ಕಳಿಸಿದನ ಗಂಡ. ಕೆಲ್ಸಕ್ಕೆ ಹೋಗು, ಮನೆಯಾಗ ಏನು ಮಾಡ್ತೀಯ, ಸುಮ್ಮನೆ ಕುಕ್ಕಂತೀಯ ಅಂತೇಳಿ ಚೆನ್ನಾಗಿ ಬೈದು ಕಳಿಸಿರೋದು. ಸುಮ್ಮನೆ ಇಲ್ಲಿ ಬಿಲ್ಡಪ್ ಕೊಡ್ತಾಳೆ ಅಷ್ಟೇ. ಯಾಕೆ ಗೌರ್ಮೆಂಟ್ ಕೆಲಸನೂ ಇಲ್ಲ, ಏನಿಲ್ಲ. ಅವರು ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ತಾರೆ, ದುಡಿತಾರೆ ಒಟ್ಟಿನಲ್ಲಿ. ಅಷ್ಟು ಏನು ಅವರೇನೇನು ಅಷ್ಟು ಹೇಳಿಕಮ್ಮಂಗೇನಿಲ್ಲ. ಅವರು ದುಡ್ಡಿಗೆ ಅವರು ಬುದ್ಧಿವಂತರಾಗೇ ಇದ್ದಾರೆ. ಇವಳು ಸುಮ್ಮನೆ ಇಲ್ಲದೆಲ್ಲ ಹೇಳ್ತಾ ಇದ್ದಾಳೆ. ನನ್ನ ಗಂಡ ಹಂಗೆ ಹಿಂಗೆ ಅಂತೇಳಿ ಸರಿಯಾಗಿ ಗಲಾಟೆ ಮಾಡಿ ಎಲ್ಲ ಚೆನ್ನಾಗಿ ಬೈದು ಎಲ್ಲ ಹೊಡೆದು ಕಳಿಸಿರೋದು. ಸುಮ್ಮನೆ ಇಲ್ಲಿ ಹೇಳ್ತಾಳೆ, ಬಿಲ್ಡಪ್ ಕೊಡ್ತಾಳೆ, ಹಿಂಗೆ ಕಾಣದೇ ಇಲ್ದವರು ಅಂತ. ನನಗೆಲ್ಲ ಗೊತ್ತೈತೆ ಇವಳು ಬಂಡವಾಳ ಎಲ್ಲ ನನಗೆ ಗೊತ್ತಿರೈತೆ. ಅದೇ ಮತ್ತೆ ಅಲ್ಲ, ಎಲ್ಲ ಗೊತ್ತಿರೈತೆ. ಇವ ಅಕ್ಕಗೆ ಎಲ್ಲ ಗೊತ್ತೈತೆ ರೇಖಾಕೋಗೆ. ಅಲ್ವೇನಕ್ಕ? ಇವಳು ಬಂಡವಾಳ ಎಲ್ಲ ಗೊತ್ತಿರೋದೆ ತಾನೇ.
ನೋಡಿ ಸರ್ ಎಲ್ಲನ ಹೆಂಗ್ ಮಾತಾಡ್ತಾ ಇದ್ದಾರೆ ಇಲ್ಲಿ ನಿಂತ್ಕೊಂಡು. ಇವ್ರೇನು ಕೆಲಸ ಮಾಡಕ್ ಬಂದವ್ರ ಇಲ್ಲಿ ಮಾತಾಡಕ್ ಬಂದವ್ರ? ಏನ್ರಮ್ಮ, ಯಾಕೆ ಪೀಸ್ಗಳೆಲ್ಲ ಮೂವ್ ಮಾಡೋದ್ಬಿಟ್ಟು ಯಾಕೆ ಮಾತಾಡ್ತಾ ನಿಂತ್ಕೊಂಡಿದ್ದೀರಂತೆ? ಇಲ್ಲ ಸರ್ ನಾ ಮಾಡಲ್ಲ ಕೆಲಸ. ಅಲ್ಲ ಇವಳು ಇಷ್ಟೊಂದು ಜೋರು ಮಾಡ್ತಾ ಇರಬೇಕಾದ್ರೆ ಯಾವ ಬ್ಯಾಚಲ್ಲೂ ಈ ರೀತಿ ಫೀಡಿಂಗ್ ಪರಿ ಈ ರೀತಿ ಆಡಲ್ಲ ಸರ್. ನಾ ಎಲ್ಲರ ಬ್ಯಾಚ್ನಾಗೂ ಇದ್ದಾರೆ, ಮಸ್ತಾಗಿ ಇದ್ದಾರೆ. ಯಾರು ಹಿಂಗೆ ಆಡಲ್ಲ. ಇವಳನ್ನ ಫಸ್ಟ್ ತೆಗ್ದು ಬೇರೆ ಬ್ಯಾಚಿಗೆ ಹಾಕ್ರಿ, ನಮ್ಮ ಬ್ಯಾಚಿಗೆ ಬೇಡ ಇವಳು. ಇವಳು ನಮ್ಮ ತೆಗ್ದು ಬೇರೆ ಕಡೆ ಹಾಕೋವರೆಗೂ ನಾವು ಕೆಲಸ ಮಾಡೋದಿಲ್ಲ ಅಷ್ಟೇ. ಆಗ್ಲೇಳು ಪೆಂಡಿಂಗ್ ಆಗ್ಲೇಳು, ನಾವು ನಿಂತ್ಕೊಂತೀವಿ. ಅಲ್ಲ ಸರ್ ಕೆಲಸ ಮಾಡ್ತಾ ಇರ್ತೀವಿ ಸುಮ್ಮನೆ ಏನೋ ನಾನು ದೊಡ್ಡದಾಗ ಏನೋ ಕೆಲಸದಾಗ ಇದ್ನಿ ಎಂಬತ್ತರ ನಮ್ಮಂಗೆ ಕೆಲಸಕ್ಕೆ ಬಂದವಳು. ಅವಳು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನಾನೆಲ್ಲ ಪೀಸ್ ಎಲ್ಲ ಮೂವ್ ಮಾಡ್ತಾ ಇದ್ದೀನಿ, ಒಂದು ಪೀಸು ಇಕ್ಕೆಂತ ಇಲ್ಲ. ಸುಮ್ಮನೆ ಬಂದು ನೀನು ಪೀಸ್ ಇಕ್ಕೆಂತೀಯ, ನೀನು ಮೂವ್ ಮಾಡಲ್ಲ, ನೀನು ಸರಿಯಾಗಿ ಪೀಸ್ ಮಾಡಲ್ಲ, ಎಲ್ಲ ಆಲ್ಟ್ರೇಷನ್ ಬರ್ತವೆ ಹಂಗೆ ಹಿಂಗೆ ಅಂತ ಹೇಳಿ ನನ್ನ ಮೇಲೆ ಇಲ್ಲದ ಸಲ್ಲದ್ದೆಲ್ಲ ಇದು ಮಾಡಕ್ಕೆ ಬರ್ತಾಳೆ. ಇವಳನ್ನ ಫಸ್ಟ್ ತೆಗ್ದು ಆಚೆಗೆ ಹಾಕ್ರಿ. ನಾವು ಇಷ್ಟು ದಿವಸ ಆಗೈತಿ ಇಂಥ ಬ್ಯಾಚ್ ಚೆನ್ನಾಗೆ ನಾವು ಯಾವತ್ತೂ ಯಾರ ತಗೋ ಏನು ಮಾತು ಕೇಳಿಲ್ಲ. 2 ವರ್ಷ ಆಯಿತು ನಾನು ಗಾರ್ಮೆಂಟ್ಸಿಗೆ ಬಂದು ಯಾವ ಹತ್ರನೂ ನಾನು ಮಾತು ಕೇಳಿಲ್ಲ. ಇಂಥವ್ರ ಥರಗೆಲ್ಲ ಮಾತು ಕೇಳೋಕ್ಕಾಗಲ್ಲ, ನೀವೇ ಕೇಳಲ್ಲ. ನಾವು ಪೀಸ್ ಇದ್ರೆ ಮಾಡ್ತೀವಿ, ಪೀಸ್ ಇಲ್ಲ ಅಂದ್ರೆ ಕುತ್ಕೊಂತೀವಿ ಅಷ್ಟೇ. ಇವಳೇನು ಕೇಳಬೇಕು? ಎದ್ದೋಳ್ರಿ, ಕಂಬ ಸುತ್ತಾರೀರಿ, ಅದನ್ನ ಮಾಡ್ರಿ ಇದು ಮಾಡ್ರಿ ಅಂತ ಹೇಳಿ ನಮ್ಮ ಮೇಲೆ ಹಂಗೆ ಜೋರು ಮಾಡ್ತಾಳೆ. ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರ್ಬೇಕಕ್ಕ. ನಮ್ಮ ಹತ್ರ ಎಲ್ಲ ಜೋರು ಮಾಡಿದ್ರೆ ನೀನು ನಡೆಯೋದಿಲ್ಲ. ಸುಮ್ಮನೆ ಹೋಗಿ ನೀವು ಕೆಲಸ ಮಾಡಿರಿ. ಇವಾಗ ಯಾಕೆ ಅಷ್ಟೊಂದು ಇದು? ಕೆಲಸ ಮಾಡೋಗ್ರಿ. ನಿಮ್ಮನ್ನು ಯಾರು ಮಾತಾಡ್ತಾರೆ? ನೀವು ಕೆಲಸ ಮಾಡಿದ್ರೆ ಯಾರು ಏನೂ ಮಾತಾಡೋದಿಲ್ಲ. ಫಸ್ಟ್ ನಿಮ್ಮ ಕೆಲಸ ನೀವು ಮಾಡ್ಕೆ ಹೋಗ್ರಿ. ಯಾಕೆ ಮಾತಾಡ್ತಾ ನಿಂತ್ಕೊಂತೀರ ನೀವು? ಮಾತಾಡ್ತಾ ನಿಂತ್ಕೋಬಾರ್ದು. ಸರ್ ಇನ್ನೂ ಟೈಮ್ ಐತೆ. ನಮಗೆ ಗೊತ್ತೈತೆ. ನಾವು ಮಾಡಲ್ಲ ಸರ್. ಇವಳು ಫಸ್ಟ್ ಬೇರೆ ಕಡೆಗೆ ತೆಗ್ದು ಹಾಕ್ರಿ. ಬೇರೆ ಕಡೆಗೆ ತೆಗ್ದು ಹಾಕೋವರೆಗೂ ನಾವು ಕೆಲಸ ಮಾಡೋದಿಲ್ಲ. ಅಯ್ಯೋ ಯಾರು ಇಲ್ಲ ಕಣಮ್ಮ, ಇವಾಗ ಅರ್ಥ ಮಾಡ್ಕೊಳ್ರಿ. ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ನೀವು? ಏನು ಆಟ ಆಡ್ತಾ ಇದ್ದೀರಾ? ಇಲ್ಲಿ ಕೆಲಸ ಆಗಬೇಕು, ಕೆಲಸ ಮಾಡೋದಕ್ಕೆ ಬಂದಿರೋದಿಲ್ಲಿ. ಏನು ನೀವು ಇಲ್ಲಿ ಜಗಳ ಮಾಡೋದಕ್ಕೆ ಬಂದಿದ್ದೀರಾ? ಏನು ಅಂದ್ಕೊಂಡಿದ್ದೀರಾ ನೀವು? ಹೋಗಿ ಫಸ್ಟ್ ಕೆಲಸ ಮಾಡೋಗ್ರಿ. ಏನು ಅಂದ್ಕೊಬಿಟ್ಟಿದ್ದೀರಾ? ಏನು ಇಲ್ಲಿ ಮಾತಾಡ್ಕೊಂಡು ಬರೀ ಇಲ್ಲಿ ಜಗಳ ಮಾಡೋದಕ್ಕೆ ಬಂದಿದ್ದೀರಾ ನೀವು? ಇದೇನು ಚಿತ್ರ ಅಂದ್ಕೊಂಡಿದ್ದೀರಾ? ಕೆಲಸ ಮಾಡೋದಕ್ಕೆ ಬರಬೇಕು. ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಕೆಲಸ ಮುಖ್ಯ ಇಲ್ಲಿ ನಮಗೆ. ನೀವೆಲ್ಲನ ಅದು ಇದು ಎಲ್ಲ ಬಿಟ್ಬಿಡ್ಬೇಕು. ಅದೇ ಸರ್ ನಮಗೂ ಗೊತ್ತೈತೆ, ನಾವು ಕೆಲಸ ಮಾಡೋಕ್ಕೆ ಬಂದಿರೋದು ಅಂತ ಹೇಳಿ. ನಮಗೂ ಕೆಲಸ ಮಾಡಬೇಕು ಅನ್ನೋ ಗೊತ್ತು ಸರ್. ಆದರೆ ಇವಳು ಹಿಂಗೆ ಆಡ್ತಾ ಇದ್ದಾಳೆ. ಅದಕ್ಕೆ ಇವಳ ಹತ್ರ ಏನು ಮಾತು ಕೇಳೋ ಅಂಥದ್ದೇನಿಲ್ಲ. ನೀವು ಹೇಳಿದ್ರೆ ಇನ್ನೂ ಅದಕ್ಕೊಂದು ಅರ್ಥ ಇರುತ್ತೆ. ಬಿಡಪ್ಪ ಸೂಪ್ರೈಸರ್ ಹೇಳ್ತಾರೆ ಅಂತ ಕೇಳ್ಬೋದು. ಇವಳು ಯಾರು ಹೇಳೋಕ್ಕೆ? ಫೀಡಿಂಗ್ ಹೆಲ್ಪರ್ ಅಂದಮೇಲೆ ಫೀಡಿಂಗ್ ಹೆಲ್ಪರ್ ಥರ ಇರಬೇಕು. ಇವಳು ಏನು ಕೆಲಸ ಐತೆ ಅಷ್ಟು ನೋಡ್ಕೋಬೇಕು. ಓವರಾಗಿ ಆಡ್ತಾ ಇದ್ದಾಳೆ. ಏನೋ ದೊಡ್ಡ ಮಿನಿಸ್ಟ್ರ್ ಕೆಲಸದಾಗ ಇದ್ದಾಳೆ. ಏನೋ GM ಆಗಿಬಿಟ್ಟಾಳೆ. ಫ್ಯಾಕ್ಟ್ರಿ GM PM AM ಏನೋ ಆಗಿದ್ದಾಳೆ ಅನ್ನೋ ಥರ ಮಾತಾಡ್ತಾ ಇದ್ದಾಳೆ ಅವಳು. ಮತ್ತು ನಾನೆಲ್ಲ ಹೊಂದಿಸ್ಕೊಡ್ತೀನಿ ತಾನೇ ನಿಮಗೆಲ್ಲನ. ಥ್ರೆಡ್ಗಳಾಗಲಿ, ಕಟ್ಟಿಂಗ್ ಆಗಲಿ, ಪ್ರತಿಯೊಂದು ಒಂದು ಸಿಸರ್ ಆಗಿರ್ಬೋದು, ಟ್ರಿಮ್ಮರ್ ಆಗಿರ್ಬೋದು, ಥ್ರೆಡ್ ಆಗಿರ್ಬೋದು, ನೀಡ್ಲ್ ಆಗಿರ್ಬೋದು, ಎಲ್ಲ ಹೊಂದಿಸ್ಕೊಡ್ತೀನಿ ನಿಮಗೆ. ಏನೇ ಆದ್ರೂ ನಾನು ನಿಮಗೆ ಎಲ್ಲ ನಾನು ಮಾಡ್ಕೊಡ್ತೀನಿ ತಾನೆ. ಮತ್ತು ನೀವು ಕರೆಕ್ಟಾಗಿ ಪ್ರೊಡಕ್ಷನ್ ಕೊಡಬೇಕು. ನಾನು ಕೇಳ್ತೀನಿ ಸರ್, ಹೇಳಿದಾರೆ ಕೇಳು ಅಂತ. ನೀನು ಕೇಳಿದ್ರೆ ನಡೆಯಲ್ಲ ಕಣೆ, ಸುಮ್ಮನಿರು. ಇವಾಗ ಸುಮ್ಮನೆ ಹೋಗ್ರಿ, ಕೆಲಸ ನೋಡ್ಕೊ ಹೋಗ್ರಿ. ಯಾಕೆ ಸುಮ್ಮನೆ ಎಷ್ಟೊಂದು? ಫಸ್ಟ್ ಕೆಲಸ ನೋಡ್ಕೊ ಹೋಗ್ರಿ. ನಿಮ್ಮ ಪಾಡಿಗೆ ನೀವು ಹೋಗಿ ಕೆಲಸ ನೋಡ್ಕೊ ಹೋಗ್ರಿ. ಸುಮ್ಮನೆ ಏನು ಮಾತಾಡ್ತೀರಾ ನೀವು? ಈ ಶೈಲು ಗಾರ್ಮೆಂಟ್ಸಲ್ಲಿ ತುಂಬಾ ಓವರ್ಗಾಡ್ತಾ ಇದ್ದಾಳೆ. ಇವಳಿಗೆ ಏನಾಗುತ್ತೋ ಗೊತ್ತಿಲ್ಲ. ನೋಡ್ರಿ ಜಗಳ ಮಾಡ್ತಾ ಇದ್ದಾಳೆ ಹೆಣ್ಮಕ್ಳು ತಾಗೆಲ್ಲನ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದೆ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.